ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಒಂದು ಕಂಪನಿ, ಆ ಕಂಪನಿಯಲ್ಲಿ ಯಾವುದೋ ಒಂದು ಸಮಸ್ಯೆ ಬರುತ್ತೆ. ಆ ಥರದ್ದೇ ಇನ್ನೊಂದು ಕಂಪನಿ ಇರುತ್ತೆ. ಎರಡು ಕಂಪನಿಗಳಿಗೂ ಕೂಡ ಸೇಮ್ ಸಮಸ್ಯೆ ಬಂದಾಗ ಎರಡು ಕಂಪನಿಗಳು ಹೇಗೆ ಅವನ್ನ ಬಗೆಹರಿಸುತ್ತೆ ಅನ್ನೋದು ಇವತ್ತಿನ ಒಂದು ವಿಚಾರ. ಅಂದರೆ ಪ್ರತಿಯೊಬ್ಬ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡೋದ್ರಿಂದನೇ ಮನೆ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ. ಇದು ಖಂಡಿತ ನಿಜ. ಬಟ್ ಅದಕ್ಕೆ ತಕ್ಕಂಗೆ ರಿಸ್ಕ್ ಕೂಡ ಇರುತ್ತೆ. ಅದರಲ್ಲಿ ಬಿಸ್ನೆಸ್ ಅಂದರೆ ಏನು ಓವರ್ ದ ನೈಟ್ ಶ್ರೀಮಂತರಾಗೋದಕ್ಕಾಗಲ್ಲ. ಬಟ್ ಇಟ್ ಟೇಕ್ಸ್ ಸಮ್ ಟೈಮ್. ನಮ್ಮ ಒಂದು ಡೆಡಿಕೇಶನ್, ನಮ್ಮ ಒಂದು ಟೈಮಿಂಗ್ ಏನಿರುತ್ತಲ್ಲ ಅದು, ಮತ್ತು ಮಾರ್ಕೆಟ್ ಸ್ಟಡಿ, ಇದೆಲ್ಲ ಕೂಡ ಒಂದು ಬಿಸ್ನೆಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನಾವು ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ಡೆಡಿಕೇಶನಿಂದ ಒಂದು ಬಿಸ್ನೆಸ್ಸನ್ನು ಕಟ್ಟಿ ನಿಲ್ಲಿಸಿದಾಗ ಅಲ್ಲಿ ಮತ್ತೆ ಬೇರೆ ಬೇರೆ ಚಾಲೆಂಜಸ್ಗಳು ಪ್ರಾರಂಭ ಆಗ್ತವೆ. ಸೊ ಒಂದು ಬಿಸ್ನೆಸ್ ಪ್ರಾರಂಭದ ಹಂತದಿಂದ ಹಿಡಿದು ಅದನ್ನು ದೊಡ್ಡದಾಗಿ ಬೆಳೆದಾಗ ಮ್ಯಾನೇಜ್ ಮಾಡೋದು ಕೂಡ ತುಂಬ ಕಷ್ಟನೇ. ಸೊ ಅದು ದಿನದಿಂದ ದಿನಕ್ಕೆ ನಮಗೆ ತುಂಬ ವೆಯ್ಟೇಜ್ ಆಗ್ತಾ ಹೋಗುತ್ತೆ. ಅದೆಷ್ಟು ಭಾರ ಆಗ್ತಾ ಹೋಗುತ್ತೋ ಅಷ್ಟು ಹೊರುವಂತಹ ಸಾಮರ್ಥ್ಯ ನಮಗೆ ಬೇಕಾಗುತ್ತೆ. ಮೆಂಟಲನ್ನು ಬೇಕಾಗುತ್ತೆ, ಫಿಸಿಕಲನ್ನು ಬೇಕಾಗುತ್ತೆ. ಸೊ ಫಿಸಿಕಲಿ ಇದ್ದಾಗ ನಾವು ಬೇರೆ ಬೇರೆಯವ್ರನ್ನ ಕರ್ಕೊಂಬಂದು ಹೈರ್ ಮಾಡಿ ಕಂಪ್ನಿಲಿ ವರ್ಕರ್ಸ್ನಾಗಿ ಇಟ್ಕೋಬೋದು. ಬಟ್ ಮೆಂಟಲಿ ಅದು ಒಂದು ಸ್ಟ್ರಾಟಜಿಕ್ಕಾಗಿ ನಾವು ಮೂವ್ ಮಾಡಬೇಕು ಅಂದಾಗ ನಾವೇ ಅದ್ರ ಬಗ್ಗೆ ಪ್ಲ್ಯಾನಿಂಗ್ಗಳನ್ನು ಪ್ರಾಪರಾಗಿ ಮಾಡಬೇಕು. ಸೊ ಈ ಒಂದು ಮೆಂಟಲ್ ಚಾಲೆಂಜ್ಗಳು ಬಂದಾಗ, ಫಿಸಿಕಲ್ ಚಾಲೆಂಜ್ಗಳು ಬಂದಾಗ ಕೆಲವೊಂದು ಖರ್ಚು ವೆಚ್ಚಗಳು ಅಂತ ಬರ್ತವೆ. ಒಂದು ಕಂಪನಿಗೆ ಖರ್ಚು ವೆಚ್ಚ ಅನ್ನೋದು ಆದಾಯಕ್ಕಿಂತ ಹೆಚ್ಚಾದಾಗ ಕಂಪನಿ ಉಳಿಯಲ್ಲ. ಹಾಗಂತ ಆದಾಯದೊಳಗಿದೆ ಅಂತ ಎಲ್ಲ ಖರ್ಚುಗಳನ್ನು ಮಾಡೋದಕ್ಕೂ ಆಗಲ್ಲ. ಸೊ ಇದೇ ಥರದ ಒಂದು ಸಮಸ್ಯೆಯನ್ನು ಎರಡು ಕಂಪ್ನಿಗಳು ಹೇಗೆ ಬಗೆಹರಿಸಿದ್ವು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತೀನಿ. ಒಂದು ಸೋಪ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಇರುತ್ತೆ. ಆ ಕಂಪ್ನಿಯಲ್ಲಿ ದಿನನಿತ್ಯ ಲಕ್ಷಾಂತರ ಸೋಪ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ, ಹೊರಗಡೆ ಮಾರ್ಕೆಟ್ಗೆ ಹೋಗಿ ಸೇಲ್ ಆಗ್ತಾ ಇರುತ್ತೆ. ಈ ಒಂದು ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ತುಂಬ ಚೆನ್ನಾಗಿ ನಡೀತಿರುವಂಥ ಕಂಪ್ನಿಗೆ ಆಮೇಲೆ ಮಾರ್ಕೆಟಿಂದ ಒಂದು ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಜಸ್ಟ್ ಪ್ಯಾಕೇಜ್ ಇದೆ ಮೇಲ್ಗಡೆ, ಒಳಗಡೆ ಸೋಪೇ ಇಲ್ಲ. ಸೊ ಆ ಥರದೊಂದು ಕಂಪ್ಲೇಂಟಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಕೆಲವೊಂದು ಸ್ಯಾಶೆಟ್ಗಳಲ್ಲಿ ಏನಾಗ್ತಿದೆ ಅಂದರೆ, ಜಸ್ಟ್ ಕವರ್ ಮಾತ್ರ ಇದೆ, ಒಳಗಡೆ ಸೋಪೇ ಇಲ್ಲ. ಬಟ್ ಅಷ್ಟು ಏರ್ ತುಂಬಿಕೊಂಡಿದೆ. ಸೊ ಹಾಗಾಗಿ ಅವ್ರು ಕಳಿಸೋರ್ಗೂ ಕೂಡ ಗೊತ್ತಿಲ್ಲ, ಅದನ್ನು ಸುಮ್ಮನೆ ತುಂಬಿ ಕಳಿಸ್ತಾ ಇದ್ದಾರೆ. ಹೊರಗಡೆ ಮಾರ್ಕೆಟಿಂದ ಆ ಕಂಪ್ಲೇಂಟ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಥರದ ಕಂಪ್ಲೇಂಟ್ ಪದೇ ಬರ್ತಾ ಇರೋದ್ರಿಂದ ಕಂಪ್ನಿ ಎಷ್ಟೇ ಮುಂಜಾಗ್ರತೆ ವಹಿಸಿ ಸೋಪ್ಗಳನ್ನು ಫಿಲ್ ಮಾಡಿ ಕಳಿಸ್ತಾ ಇದ್ರು ಕೂಡ ಕಣ್ತಪ್ಪಿನಿಂದ 1-2 ಇದೇ ಥರದ ಸಮಸ್ಯೆಗಳಿಗೆ ತುತ್ತಾಗ್ತಾ ಇತ್ತಂತೆ ಕಂಪ್ನಿ. ಸೊ ಹಾಗಾಗಿ ಅವರೆಲ್ಲ ಪ್ಲಾನಿಂಗ್ ಕಮಿಷನ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಏನು ಮಾಡ್ಬೋದು. ಈ ಥರ ಸೋಪ್ಗಳು ಒಂದೊಂದ್ಸರಿ ಮಿಸ್ ಆಗಿ ಒಳಗಡೆ ಬರೀ ಏರ್ ಅಷ್ಟೇ ತುಂಬಿಕೊಂಡು ಹೊರಗೆ ಹೋಗ್ತಾ ಇದ್ದಾವೆ. ಇದರಿಂದ ಕಸ್ಟಮರ್ಗಳು ನಮ್ಮ ಕಂಪ್ನಿ ಮೇಲಿರುವಂತಹ ವರ್ತನ್ನು ಕಡಿಮೆ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಸರಿಪಡಿಸೋದಕ್ಕೆ ಏನು ಮಾಡ್ಬೋದು ಅಂತ ಸೊ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡ್ತಾರಂತೆ. ಒಂದು ಸೆನ್ಸಾರ್ ಮಷಿನನ್ನು ಇಡೋಣ ಅಂತ. ಒಂದು ಸೋಪಿನ ಫ್ಯಾಕ್ಟ್ರಿಯಲ್ಲಿ ಸೆನ್ಸಾರ್ ಮಷಿನನ್ನು ಇಡೋದು. ಆ ಸೆನ್ಸಾರ್ ಮಷಿನ್ನ ಮೂಲಕ ಯಾವ್ದಾದ್ರು ಇವೆಲ್ಲ ಸ್ಯಾಶೆಟ್ಗಳು ಹೋದಾಗ ಎಲ್ಲಿ ಸೋಪ್ ಇಲ್ವೋ ಅದನ್ನು ಇಂಡಿಕೇಟ್ ಮಾಡುತ್ತಂಥದ್ದು. ಇಂಡಿಕೇಟ್ ಮಾಡಿ ಇದರಲ್ಲಿ ಸೋಪ್ ಇಲ್ಲ ಅಂತ ಒಂದು ವಾರ್ನಿಂಗ್ ಕೊಡುತ್ತೆ. ಆ ವಾರ್ನಿಂಗ್ ನೋಡಿಕೊಂಡು ಇವರು ಅದಕ್ಕೆ ಸೋಪ್ ಫಿಲ್ ಮಾಡಿ ಮತ್ತೆ ವಾಪಸ್ ಅದನ್ನು ಪ್ರೊಸೀಡ್ ಮಾಡೋದು. ಸೊ ಈ ಥರದ ಒಂದು ಟೆಕ್ನಾಲಜಿಯನ್ನು ಅವರು ಅಡಾಪ್ಟ್ ಮಾಡ್ತಾರೆ. ಇವರು ಆ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ನಾವು ತುಂಬ ಸ್ಟ್ರಾಟಜಿಕ್ ಆಗಿದ್ದೀವಿ, ತುಂಬ ಬೇಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಸೊ ಈ ಮಷಿನ್ ಅವಶ್ಯಕತೆ ಇತ್ತು, ಈ ಥರ ಸೆನ್ಸಾರ್ಗಳು ಬೇಕಾಗ್ತವೆ ಅಂತ ಅವರು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸೆನ್ಸಾರ್ ಮಷಿನ್ನ ತಗೊಂಬಂದು ಅಡಾಪ್ಟ್ ಮಾಡ್ಕೋತಾರೆ ಕಂಪನಿಗೆ. ಹೀಗೆ ಇದೇ ಥರದ ಒಂದು ಸಮಸ್ಯೆ ಇನ್ನೊಂದು ಸೋಪಿನ ಫ್ಯಾಕ್ಟ್ರಿಯಲ್ಲಿ ಆಗುತ್ತೆ. ಇದೇ ಒಂದು ಸಮಸ್ಯೆ. ಯಾವ ಥರ ಸೋಪ್ಗಳು ಇಲ್ಲಿ ಒಳಗಡೆ ಫಿಲ್ ಆಗದೇ ಸೋಪ್ಗಳು ಹೊರಗೆ ಹೋಗ್ತಾ ಇತ್ತಲ್ಲ, ಬರೀ ಸ್ಯಾಶೆಟ್ಗಳು ಮಾತ್ರ, ಕವರ್ಗಳು ಮಾತ್ರ. ಅದೇ ಥರದ ಒಂದು ಪ್ರಾಬ್ಲಮ್ ಇನ್ನೊಂದು ಕಂಪ್ನಿಯಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಬಟ್ ಆ ಕಂಪನಿ ಇಷ್ಟೊಂದು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಒಂದು ಸೆನ್ಸಾರನ್ನು ಹಾಕ್ಸೋವಷ್ಟು ಪ್ರಬಲವಾಗಿಲ್ಲ. ಸೊ ಹಾಗಾಗಿ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಏನು ಮಾಡ್ಬೋದು. ಈ ಥರ ಒಂದು ಸೆನ್ಸಾರ್ನ ತಂದು ಹಾಕೋದಾದರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಬಟ್ ನಾವು ಅಷ್ಟೊಂದೆಲ್ಲ ಖರ್ಚು ಮಾಡೋದಕ್ಕಾಗಲ್ಲ. ನಮ್ಮ ಲೆವೆಲಲ್ಲಿ ನಾವು ಏನು ಮಾಡ್ಕೋಬೋದು ಅಂತ ಯೋಚನೆ ಮಾಡಿದಾಗ ಅಲ್ಲಿರುವಂಥ ಒಬ್ಬ ಟೀಮ್ ಮೆಂಬರ್ ಒಂದು ಐಡಿಯಾ ಕೊಡ್ತಾನಂತೆ. ಆ ಐಡಿಯಾ ಏನಪ್ಪ ಅಂದರೆ, ಒಂದು ಫ್ಯಾನನ್ನು ಹಾಕೋದು. ಎಲ್ಲಿಂದ ಸೋಪ್ಗಳು ಎಲ್ಲ ರೆಡಿಯಾಗಿ ಕವರ್ ಎಲ್ಲ ಪ್ಯಾಕೇಜ್ ಆಗಿ ನೆಕ್ಸ್ಟ್ ಇನ್ನೇನು ಡಬ್ಬಕ್ಕೆ ಹೋಗ್ತಾ ಇರುತ್ತಲ್ಲ, ಆ ಒಂದು ಮಧ್ಯದಲ್ಲಿ ಒಂದು ಫ್ಯಾನನ್ನು ಜೋರಾಗಿ ಓಡುವಂಥ ಒಂದು ಫ್ಯಾನನ್ನು ಇಡೋದು. ಅಲ್ಲಿ ಯಾವಾಗ ಸೋಪ್ಗಳು ಸುಮ್ಮನೆ ಸಾಲಲ್ಲೇ ಹೋಗಿ ಬಾಕ್ಸಿಗೆ ಬೀಳ್ತಾ ಇರ್ತಾವಲ್ಲ, ಆ ಮಧ್ಯದಲ್ಲಿ ಈ ಫ್ಯಾನ್ ತುಂಬ ಗಾಳಿಯನ್ನು ಬೀಸ್ತಾ ಇದ್ದಿದ್ದರಿಂದ ಅಲ್ಲಿ ಖಾಲಿ ಇರುವಂತಹ ಪ್ಯಾಕೆಟ್ಗಳು ಆ ಕಡೆ ಹೋಗಿ ಬೀಳ್ತಿದ್ವು. ಫಿಲ್ ಇರೋವಂಥವು ಹಾಗೆ ಹೋಗಿ ಡೈರೆಕ್ಟ್ ಬಾಕ್ಸಿಗೆ ಬೀಳ್ತಾ ಇತ್ತು. ಸೊ ಇದು ಕೂಡ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ ರೀತಿ. ಇವರು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು, ಅದು ಅಷ್ಟೇ ಎಫೆಕ್ಟಿವ್ ಆಗಿ ಇವ್ರಿಗೂ ಕೂಡ ಒಂದು ಪರಿಣಾಮವನ್ನು ಬೀರ್ತು. ಇವರು ನೋ ಕಾಸ್ಟ್, ತುಂಬ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಸೆನ್ಸಾರ್ ಮಾಡಬೇಕಾಗಿರುವಂತಹ ಕೆಲಸವನ್ನು, ಸೆನ್ಸಾರ್ ಇಕ್ವಿಪ್ಮೆಂಟ್ ಮಾಡಬೇಕಾಗಿರೋ ಕೆಲಸವನ್ನು ಇವರು ಕೂಡ ಅಡಾಪ್ಟ್ ಮಾಡಿಕೊಂಡ್ರು.
ಸೊ ಒಂದು ಫ್ಯಾನನ್ನು ಇಟ್ಟರು, ಅದು ಜೋರಾಗಿ ಗಾಳಿ ಬೀಸ್ತಾ ಇದೆ, ಯಾವ್ಯಾವೆಲ್ಲ ಖಾಲಿ ಪ್ಯಾಕೆಟ್ಗಳಿರ್ತವೆ ಅವೆಲ್ಲ ಸೈಡ್ಗೆ ಹೋಗಿ ಬೀಳ್ತವೆ, ತುಂಬಿರೋ ಮಾತ್ರ ಬಂದು ಡಬ್ಬಕ್ಕೆ ಬೀಳ್ತವೆ. ಅಲ್ಲಿಂದ ಅವರು ಅದನ್ನು ಮೂವ್ ಮಾಡಿಕೊಂಡು ಖಾಲಿ ಇರೋ ಕವರ್ಗಳನ್ನು ಮತ್ತೆ ತೊಗೊಂಡು ಮತ್ತೆ ಅದಕ್ಕೆ ಸೋಪ್ ಫಿಲ್ ಮಾಡಿ ಕಳಿಸ್ತಾ ಇರ್ತಾರೆ. ಸೊ ಇದು ಒಂದು ವಿವೇಚನೆಯ ಭಾಗ. ಹಾಗಾಗಿ ಯಾಕಪ್ಪ ಈ ಕಥೆ ಅಂದರೆ ಇದು ನಡೆಯುತ್ತಾ ಇಲ್ವೋ ಖಂಡಿತ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದು ಬಿಸ್ನೆಸ್ಸಲ್ಲಿ ಒಂದು ಯಾವುದೋ ಇನ್ವೆಸ್ಟ್ಮೆಂಟು ಅಂತ ಬಂದಾಗ, ಅಥವಾ ಈಗ ಸದ್ಯಕ್ಕೆ ಅದನ್ನು ಮಾಡಲೇಬೇಕು, ಇಲ್ಲ ಅಂದರೆ ಕಂಪ್ನಿ ನಡೆಯೋದೇ ಇಲ್ಲ ಅಂತ ಅಂದಾಗ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಕಂಪ್ನಿಯನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ರೀತಿನೇ. ಸೊ ಒಂದು ಬೇಸಿಕ್ ಲೆವೆಲ್ ಥಿಂಕ್ ಮಾಡಿ ಕಂಪ್ನಿಯನ್ನು ಮುನ್ನಡೆಸೋದು ಕೂಡ ಒಂದು ನೀತಿನೇ. ಹಾಗಾಗಿ ಬಿಸ್ನೆಸ್ ಮಾಡುವಂತಹ ಎಲ್ಲರಿಗೂ ಕೂಡ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಮ್ಯಾಕ್ಸಿಮಮ್ ಐಡಿಯಾಗಳನ್ನು, ಮ್ಯಾಕ್ಸಿಮಮ್ ಉಪಯೋಗವನ್ನು ಕೊಡಬಲ್ಲಂತಹ ಆಲೋಚನೆಗಳು ನಮ್ಮೆಲ್ಲರಲ್ಲೂ ಕೂಡ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸುಮ್ಮನೆ ದುಡ್ಡು ಕಳ್ಕೊತಾ ಇರ್ತೀವಿ, ಮತ್ತೆ ಆ ಮಷಿನ್ ರಿಪೇರಿಗೆ ಬರುತ್ತೆ, ಮತ್ತು ಅದನ್ನು ಕ್ಯಾಲಿಬ್ರೇಷನ್ ಮಾಡಿಸೋದಕ್ಕೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕು. ಸೊ ಹೀಗೆ ಯಾಂತ್ರಿಕ ಬದುಕಿನಿಂದ ಹೊರಗೆ ಬಂದು ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಮ್ಯಾಕ್ಸಿಮಮ್ ಲಾಭವನ್ನು ಪಡೆಯುವಂತಹ ಬಿಸ್ನೆಸ್ ಮ್ಯಾನ್ಗಳು ನಾವೆಲ್ಲ ಆಗಬೇಕು ಅನ್ನೋದಷ್ಟೇ ಈ ಒಂದು ವಿಡಿಯೋದ ಉದ್ದೇಶ. ಥ್ಯಾಂಕ್ ಯು.